ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಎಷ್ಟು ಯು. ಖುಷಿ. ಅಯ್ಯಪ್ಪ, ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ ಎಷ್ಟು ಖುಷಿ ಅಂತ. 50 ಲಕ್ಷ ಏನು ಮಾಡ್ತೀರಾ? ಏನು ಮಾಡಲಿ, ಅದೇ ಸ್ಟೇಜ್ ಮೇಲೆ ಹೇಳಿದ್ನಲ್ಲ, ಜಮೀನು ಗಿಮೀನು ತಗೊಂಡು ಒಂದು ಫಾರ್ಮ್ ಹೌಸು ಇಲ್ಲ ವ್ಯವಸಾಯನೋ, ಅದೇ ಜಮೀನ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು, ಅದೇ ಏನಾರು ಮಾಡಬೇಕು. ಈ 40 ಕೋಟಿ ಓಟ್ ಅನ್ನೋದು ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪ್ರೀತಿ ನಿಮ್ಗೆ ಜನ ಕೊಟ್ಟಿದ್ದು ಹೇಗಿರ್ಬೋದು, ಯಾಕಿರ್ಬೋದು ಅನಿಸ್ತು? ಅದೇ ನನಗೆ ಈಗಲೂ ಅದು ನಂಬಿಕೆ ಐತೆ ಇಲ್ಲ ಮೇಡಮ್ ಅವರೇ. ಈಗ ಹೆಂಗೆ ಅಂದರೆ, ಈಗ ನಾನು ಸ್ಟಾರ್ಟಿಂಗ್ ಅದೇ ಏನು ಎಕ್ಸ್ಪೆಕ್ಟೇಷನ್ ಇಲ್ದೇ ಬಿಗ್ ಬಾಸ್ ಮನೆಗೆ ಹೋದೆ. ಆಚೆಗೆ ಬರೋಷ್ಟೊತ್ತಿಗೆ ಹಿಂಗೆಲ್ಲ ಈಗ ಸುಮ್ಮನೆ ಹೇಳ್ಬೇಕಂದ್ರೆ, ಈಗ ಒಂದು ಸಿನಿಮಾ ರಿಲೀಸ್ ಆಗಿರ್ತದೆ ಥಿಯೇಟ್ರಲ್ಲಿ, ಒಳಗಡೆ ಹೋಗ್ಬಿಟ್ಟು ಆಡಿಯನ್ಸು ಹೊರಗಡೆ ಬಂದಾಗ ಒಂದು ರಿಯಾಕ್ಷನ್ ಇರ್ತದೆ ಗೊತ್ತಾ, ಸಿನಿಮಾ ಚೆನ್ನಾಗಿದ್ರೆ. ಆ ಥರ ಒಳಗಡೆ ಹೋಗಿದ್ದು ಹೊರಗಡೆ ಬರೋದಕ್ಕೆ ಎಲ್ಲ ಚೇಂಜು. ಅಯ್ಯೋ, ಸಿಕ್ಕಾಪಟ್ಟೆ ನಾನೇ ಸೈಕಾಬಿಟ್ಟೆ ಆ ವಿಷಯದಲ್ಲಿ. ನಂಗೆ ಸಿಕ್ಕಾಪಟ್ಟೆ ಖುಷಿ. ಅದೇ ಈಗಲೂ ನಂಬಕ್ಕೆ ಐತಿಲ್ಲ ನನಗೆ. ಈಗಲೂ ಅದು ಇದು ಕನಸ ನಿಜನ ಆ ಡೌಟಲ್ಲೇ ಅವ್ನು ಇನ್ನು. ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟಾಗಿ ಬಂದ್ಬಿಟ್ನಲ್ಲ, ಇಷ್ಟು ಜನ, ಇಷ್ಟು ಕ್ರೌಡು, ಇದನ್ನೆಲ್ಲ ನೋಡ್ತಿರೋದು ಇದೇ ಫಸ್ಟು. ಅದು ಇನ್ನೂ ತಗೊಳಕ್ಕೆ ಐತಿಲ್ಲ, ನಿಜನ ಸುಳ್ಳ ಅಂತ. ನೀವು ಆರಂಭದಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಹೇಳಿದ್ರೆ ಅದನ್ನ ನಮಗೆಲ್ಲರಿಗೂ ಅಂದರೆ ಕನ್ನಡಿಗರಿಗೆ ನೆನಪಿದೆ. ನನಗೆ ಸದ್ಯಕ್ಕೆ ಯಾವುದು ರಿಯಾಲಿಟಿ ಶೋ ಇಲ್ಲ, ಅದಕ್ಕೋಸ್ಕರ ನಾನು ಒಂದು ಖರ್ಚಿಗೆ ಅಂತ ಹೋಗ್ತಿದ್ದೀನಿ ಅಂತ. ಇಷ್ಟು ದೊಡ್ಡ ಪ್ರೀತಿ ಪಡ್ಕೊಂಡು ಬರ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಟ್ಯಾಲೆಂಟ್ ಕಾರಣ ಏನಿರ್ಬೋದು ಅಂತ ಅನಿಸ್ತು ನಿಮಗೆ? ಅದೇ ಈಗ ಅದು ಹೇಳೋದು ನಿಜನೇ. ಒಂದು 6 ತಿಂಗಳು ರಿಯಾಲಿಟಿ ಶೋ ಯಾವುದೂ ಇರಲಿಲ್ಲ, ಅದಕ್ಕೆ ಸಿಕ್ತು ಅಣ್ಣ, ಅದಕ್ಕೆ ಬಂದೆ ಅಂತಲೇ ಹೇಳಿದ್ದು. ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ, ಈಗ ಒಂದಷ್ಟು ಜನ ಗುರ್ತಿಡಿದು ಮಾತಾಡಿಸ್ತಾರೆ, ಒಂದಷ್ಟು ಜನ ಪ್ರೀತಿ ತೋರಿಸ್ತಾರೆ ಅಂದರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ. ಅದು ಉಳಿಸ್ಕೊಬಿಟ್ರೆ ಅಂದರೆ ಒಳಗಡೆ ಹೋಗಿದ್ದು ಆಚೆಗೆ ಬರೋಷ್ಟೊತ್ತಿಗೆ ಆ ಪ್ರೀತಿ ಹಂಗೆ ಇದ್ರೆ ಸಾಕು. ಅಟ್ಲೀಸ್ಟು ಹೆಸರು ಕೆಡಿಸ್ಕೋದೆಲ್ಲ ಬೇಡ ಅನ್ಕಂದೇ ಹೋಗಿದ್ದು. ಯಾಕಂದರೆ ಬಿಗ್ ಬಾಸ್ ಹೋಗಿ ಗೊತ್ತಿಲ್ವಲ್ಲ ಡೈಲಿ. ಈಗ ನಾವು ಹೊರಗಡೆನೂ ಇರೋದ್ವಲ್ಲ. ಈಗ ಬೇರೆ ಶೋಲೆಲ್ಲ ನೋಡ್ಬೋದು ಅಟ್ಲೀಸ್ಟು. ಈಗ ಬೇರೆ ಶೋಲು ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿ. ಈಗ ಬೇರೆ ಶೋ ಆದರೆ ಟೆಲಿಕಾಸ್ಟು ನಮ್ಗೆ ಗೊತ್ತಾಯ್ತದೆ, ನಾವು ನೋಡ್ತೀವಿ, ಅದು ನಾವು ನೋಡ್ಬಿಡು ಈ ತಪ್ಪು ಈ ಸರಿ ಮಾಡ್ಕೋಬೇಕು ಅಂತ. ಇದು ಹಂಗಲ್ವಲ್ಲ. 3-4 ತಿಂಗಳು ಏನು ಆಡ್ತೀರಿ ಅದೇ ಆಟ. ತಪ್ಪೋ ಸರಿನಾ, ನೀವು ಏನು ಸರಿ ಅನ್ಕೋತೀರ ಅದೇ ಸರಿ, ಏನು ತಪ್ಪು ಅನ್ಕೋತೀರ ಅದೇ ತಪ್ಪು. ಬಟ್ ಹೊರಗಡೆ ನೋಡೋರದ್ದು ಸರಿನಾ ತಪ್ಪ ಜಡ್ಜ್ ಮಾಡೋಕ್ಕಾಗಲ್ಲ ನೀವು ಒಳಗಡೆ ಇದ್ದಾಗ. ಹಂಗಿದ್ದಾಗ ಅದೇ ಕನ್ಫ್ಯೂಷನಲ್ಲಿ ಸ್ಟಾರ್ಟ್ ಆಯಿತು. ಕನ್ಫ್ಯೂಷನಲ್ಲೇ ಒಳಗಡೆ ಹೋಗಿದ್ದು ನಾನು. ಹೋಯ್ತಾ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಸುದೀಪ್ ಅಣ್ಣ ವೀಕೆಂಡಲ್ಲಿ ಬಂದು ಮಾತಾಡ್ಸೋದು, ಇಲ್ಲ ಅವರು ಒಂದಷ್ಟು ಟಿಪ್ಸ್ ಕೊಡೋದು, ಅದು ಕರೆಕ್ಷನ್ಗೆ ನಾನು ಆಟ ಆಡೋದು, ಇದೆಲ್ಲ ನೋಡ್ತಾ ಇದ್ದಾಗ ಒಂದಷ್ಟು ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ನಮ್ಮ ಕಂಟೆಸ್ಟೆಂಟ್ಗಳು ಸಪೋರ್ಟ್ ಮಾಡೋದು, ಅದೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡಿದೆ ಬಿಗ್ ಬಾಸ್. ನಾನು ಏನು ಅನ್ಕೊ ಹೋಗಿದೆ, ಬಿಗ್ ಬಾಸು ಬರೀ ಹೋದ್ರೆ ಜಗಳ ಆಡಬೇಕು, ಕಿತ್ತಾಡಬೇಕು, ಹೆಂಗಪ್ಪ ಇದು ಅಂತ ಏನು ಅನ್ಕೊ ಹೋಗಿದೆ. ಸಖತ್ ಎಂಜಾಯ್ ಮಾಡಿದೆ ಬಿಗ್ ಬಾಸ್. ಅದು ಲೈಫಲ್ಲೂ ಮರೆಯೋಕ್ಕಾಗೋದಿಲ್ಲ. ನಾವು ಹೊರಗಡೆಯಿಂದ ನೋಡ್ಬೇಕಾದ್ರೆ ಅದೇ ಹೊರಗಡೆಯಿಂದ ನೋಡೋಕೆ ಬರೀ ಶೋ ಅಷ್ಟೇ. ಒಳಗಡೆ ನಮಗೆಲ್ಲ ಅದು ಜೀವನದ ಥರ ಬದುಕ್ತೀವೋ, ಜೀವಿಸೋದು, ಬಾಳೋದು. ಏನು ತುಂಬ ಮಿಸ್ ಮಾಡ್ಕೋತೀರಿ? ಅದೇ ಈಗ ನಾನು ಆವಾಗಲೇ ಹೇಳಿದೆ, ಈ ಮೈಕ್ ಐತಲ್ಲ, ನಾನು ಅವಾಗಿಂದ ಮುಟ್ಟು ನೋಡ್ಕೊತಾನೆ, ಅಯ್ಯೋ ಮೈಕೆಲ್ಲಿ ಮೈಕೆಲ್ಲ ಅಂತ. ಗಿಲ್ಲಿ ಮೈಕನ್ನು ಧರಿಸಿ ಅಂತ ಬರ್ತದೆ. ನಾನು ಅವಾಗಿಂದ ಬಂದಾಗಿಂದ ನೀವು ನಂಬ್ತಿರೋ ಬಿಡ್ತಿರೋ ನೋಡ್ಕತ್ತೇನೆ. ಅಯ್ಯೋ ಮೈಕ್ ಕಾಣಿಸ್ತಾ ಇಲ್ವಲ್ಲ, ಇಲ್ಲ ಬಂದವನಿ ಅಲ್ವಾ, ಆಚೆಗೆ ಬಂದವನಿಲ್ಲ. ನನ್ನ ಪ್ರಕಾರ ಇದರಿಂದ ಎಲ್ಲ ಆಚೆ ಬರೋಕೆ ಒಂದು ವಾರ ಬೇಕು ಅನ್ನಿಸ್ತದೆ ನನಗೆ. ಈಗ ನಿಮ್ಮ ಜೊತೆ ಮಾತಾಡ್ತಿರೋದು ಕನಸ್ತರನೇ ಫೀಲ್ ಆಯ್ತದೆ ನನಗೆ. ನಿಜನ ಸುಳ್ಳು ಈ ಕನ್ಫ್ಯೂಷನ್ ಹಂಗೆ. ಇಷ್ಟು ದೊಡ್ಡ ಹ್ಯೂಜ್ ಪ್ರೀತಿನ ಪಡ್ಕೊಳ್ಳೋದು, ಅದು ನಿಮ್ಗೆ ರಾತ್ರಿ ಸಿಕ್ಕಿದ್ದಲ್ಲ. ನಲ್ಲಿ ಮೂಳೆಯಿಂದ ಇಲ್ಲಿವರೆಗೂ ನೀವು ಬಂದ್ರಿ, ಅದು ನಿಮಗೆ ಗೊತ್ತು ನಿಮ್ಮ ಕಷ್ಟಗಳೇನು ಅನ್ನೋದು. ಇದನ್ನ ನೆಕ್ಸ್ಟ್ ಹೆಂಗೆ ನೀವು ಎತ್ಕೊಂಡು ಹೋಗ್ಬೇಕು ಅಂದರೆ, ಫಾರ್ವರ್ಡ್ ಮಾಡ್ಕೊಂಡು ಹೋಗಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್ ಸತ್ಯವಾಗ್ಲೂ ಅದೇ, ಈಗ ಖುಷಿಗಿಂತ ಅದು ಭಯನೇ ಜಾಸ್ತಿ ಆ ವಿಷಯದಲ್ಲಿ. ಈಗ ಹೆಂಗೆ ಅಂದರೆ, ಅದೇ ಮುಂಚೆನೂ ಹೇಳಿರೋಂಗೆ ಅದು ಹ್ಯಾಂಡ್ಲ್ ಮಾಡು. ಈಗ ಇಷ್ಟೊಂದು ಪ್ರೀತಿ ಒಂದೇ ಸರಿ ಹಿಂಗೆ ಸಿಕ್ಬಿಟ್ಟಾಗ ಅದು ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ, ಆ ಯೋಗ್ಯತೆ ನನಗಿದೆ ಇಲ್ವೋ, ಅರ್ಹತೆ ನನಗಿದೆ ಇಲ್ವೋ, ಅದು ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ನನಗಿರೋದೇ ಇಲ್ವೋ. ಈಗ ನನಗೆ 26-27 ವರ್ಷ ಎಲ್ಲ ಒಂದೇ ಸರಿ ಹಿಂಗೆ ಬಂದ್ಬಿಟ್ಟಾಗ ಅದನ್ನ ಹೆಂಗಪ್ಪ ಅದೆಲ್ಲನೂ ಬ್ಯಾಲೆನ್ಸ್ ಮಾಡೋದು. ಈಗ ಎಲ್ಲೋ ಒಂದು ಕಡೆ ಎಲ್ಲರೂ ಎಡವ್ಬಿಟ್ರು ಕಷ್ಟ ಆಗ್ಬಿಡ್ತದೆ. ಅಷ್ಟು ಪ್ರೀತಿ ಈಗ ಇಷ್ಟು ದಿನ ಸಂಪಾದನೆ ಮಾಡ್ಕೊಂಡು ಬಂದಿರೋ ಪ್ರೀತಿ ಹಂಗೆ ಬಿದ್ದೋಗ್ಬಿಡ್ತದೆ. ಅದೇ ಆ ಭಯದಲ್ಲೇ ಸ್ಟಾರ್ಟ್ ಆಯ್ತದೆ. ಗಿಲ್ಲಿ ಕಾವು ಜೋಡಿ ಎಷ್ಟು ಫೇಮಸ್ ಆಗಿತ್ತು ಗೊತ್ತಾ? ನೀವು ಗಿಲ್ಲಿಗೆ ಕಾವ್ಯಾಗೆ ಒಂದು ಪ್ರಾಮಿಸ್ ಮಾಡಿರ್ತೀರಿ, ನಾನು ಫಿನಾಲೆವರೆಗೂ ಜೊತೆಗೆ ಹೋಗೋಣ ಹಿಂಗೆ ಅಂತ ಹೇಳಿ. ಅದು ಏನು ಹೇಳಿದ್ರೋ ಏನೋ ಅದೇ ರೀತಿಲಿ ಆಗೋಯ್ತು. ಎಷ್ಟು ಖುಷಿ ನಿಮಗೆ? ಅದೇ ಅವರು ನಾನು ಹೇಳಿದ ತಕ್ಷಣ, ಈಗ ನಾನು ಫಿನಾಲೆ ಜೊತೆಗೆ ಹೋಗುವ ಅಂದ ತಕ್ಷಣ ಏನಾಗಿಲ್ಲ. ಅವರು ಚೆನ್ನಾಗಿ ಆಡೋದಕ್ಕೆ ಫಿನಾಲೆಗೆ ಬಂದು. ಯಾಕಂದರೆ ಜನ ನೋಡ್ತಾ ಇರ್ತಾರಲ್ವ, ಅವರು ಎತ್ಕೊಂಡು ಅವ್ರು ಚೆನ್ನಾಗಿ ಆಡೋದಕ್ಕೆ ಅವ್ರನ್ನೂ ಫಿನಾಲೆ ಕರ್ಕೊಂಬಂದರು, ನಾನು ಫಿನಾಲೆಗೆ ಹೋದೆ. ಅದೆರಡು ಸಿಂಕ್ ಆಗ್ಬಿಡ್ತು ಅಷ್ಟೇ. ನಾನು ಅಂದಿದ್ದು ಆದದ್ದು ಎರಡು ಅದೇ ರೋಗಿ ಬಯಸಿದ್ದು ಅಲ್ವ, ಅದನ್ನ ವೈದ್ಯ ಹೇಳಿದ್ದು ಅಲ್ವ ಅಂತಾರಲ್ಲ, ಹಂಗೆ ಸಿಂಕ್ ಆಗ್ಬಿಡ್ತು ಅಷ್ಟೇ.
ರಕ್ಷಿತಾ ನಿಮ್ಮ ಜೊತೆಯಾಗಿ ಅಂದರೆ ನಿಮಗೆ ಸ್ಪರ್ಧಿಯಾಗಿ ನಿಲ್ತಾರೆ ಅಂದರೆ ರನ್ನರ್ ಆಗ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ಅಥವಾ ಯಾರು ನಿಲ್ತಾರೆ ಅನ್ಕೊಂಡಿದ್ರೆ ನೀವು ನಾನು ವಿನ್ ಆದರೆ ನನ್ನ ಜೊತೆ ಯಾರು ನಿಲ್ತಾರೆ ಅಂತ? ನಾನು ಅನ್ಕೊಂಡಿದ್ದೆ ಮೇಡಮ್, ಈಗ ಧನು ಅವರು ಬರ್ತಾರೆ ಅಂತಾನು ಈಗ ಟಾಪ್ 6 ಯಾರ್ಯಾರು ಇದ್ರು ಅವರಲ್ಲಿ ಯಾರು ಬೇಕಾದ್ರೂ, ಯಾಕಂದರೆ ಫಸ್ಟೇ ಟೈಟ್ಲೇ ಇತ್ತು, ನಾವು ಶೋ ಸ್ಟಾರ್ಟ್ ಆದಾಗಲಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ದಿ ಶೋ ಅಂತ ಅದು ಟೈಟ್ಲ್ ಇತ್ತು, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಆವಾಗಲೇ ನನಗೆ ಡೌಟ್ ಸ್ಟಾರ್ಟ್ ಆಯಿತು, ಇವರು 5 ಜನ ನನ್ಬಿಟ್ಟು ಮಿಕ್ಕಿದ 5 ಜನದಲ್ಲಿ ಯಾರು ಬೇಕಾದರೂ ನನ್ನ ಪಕ್ಕ ಬಂದು ನಿಂತ್ಕೋಬೋದು ಅಂತ. ಆಮೇಲೆ ಫಸ್ಟು ಧನುವಣ ಹೋದ್ರು ಗೊತ್ತಾಯ್ತು ಟಾಪ್ 6 ಆವಾಗಲೇ ನಂಗೆ ತಲೆ ಕೆಟ್ಟೋಗ್ಬಿಡ್ತು. ಅಯ್ಯಯ್ಯೋ ಇವಣ್ಣನ್ನು ಎಕ್ಸ್ಪೆಕ್ಟೇ ಮಾಡಿರಲ್ವ ನಾನು ಚೆನ್ನಾಗೆಲ್ಲ ಟಾಸ್ಕ್ ಆಡ್ತಿದ್ರಲ್ಲ ಅಂತ. ಹಂಗೆ ಹೊರಗಡೆ ಜನ ಈಗ ಏನು ಇಷ್ಟಪಡ್ತಾರೆ ಯಾವುದು ಇಷ್ಟಪಡಲ್ಲ ಅಂತ ಗೊತ್ತೇ ಆಗೋದಲ್ವ ಒಳಗಡೆ ಇದ್ದಾಗ. ಈ ದೊಡ್ಡಮ್ಮ ದೋಸೆ ಕೂಡ ಅದು ಎಷ್ಟು ಫೇಮಸ್ ಆಗಿದೆ ಅಂತ ಆಚೆ ಬಂದ್ಮೇಲೆ ನಿಮ್ಗೆ ಒಂದು ಸುಳಿವಾದ್ರೂ ಸಿಗ್ತಾ ಈಗ ಒಂದು ಅವರ್ ಆಯ್ತು? ಸುಳಿವು ಅನ್ನೋದಕ್ಕಿಂತ ಒಳಗಡೆ ಇದ್ದಾಗ ಈ ಸ್ಟೇಜ್ ಮೇಲೆಲ್ಲ ಮಕ್ಕಳು ಬಂದರು, ಸುದೀಪಣ್ಣ ಇದ್ದಾಗ ಸ್ಟೇಜ್ ಮೇಲೆಲ್ಲ ಗಿಲಿ ಜೂನಿಯರ್ಸ್ ಮಕ್ಕಳೆಲ್ಲ ಬಂದಾಗ ಗಿಲ್ಲಿ ಸಾಂಗ್ ಆಡ್ತಾನೆ ಅದು ಆಡ್ತೀನಿ ಅಂದ್ಬಿಟ್ಟು ಆಡ್ತಾಯಿದ್ರು. ಅವಾಗ ಮುಂಚೆ ಫ್ಯಾಮಿಲಿ ರೌಂಡಲ್ಲಿ ಇದ್ದಾಗ ಈ ನಮ್ಮ ಅಶ್ವಿನಿ ಮೇಡಮ್ ಅವರಲ್ಲ, ಅವ್ರ ಅಮ್ಮನೂ ಬಂದು ನನಗೆ ಅದು ನಕ್ಕಿ ಸಾಕಾಯಿತು ನಾನು ಅದೆಲ್ಲ ಕೇಳ್ಬಿಟ್ಟು ಅಂತೆಲ್ಲ ಮಾತಾಡ್ತಾಯಿದ್ರು ಅವರು ಫ್ಯಾಮಿಲಿ ರೌಂಡಲ್ಲೆಲ್ಲ. ಅವಾಗೆಲ್ಲ ಡೌಟ್ ಇತ್ತು, ಮೋಸ್ಟ್ಲಿ ಏನೋ ರೀಲ್ಸ್ ಗೀಲ್ಸಲ್ಲೆಲ್ಲ ವೈರಲ್ ಆಗಿರಬೇಕು ಅದಕ್ಕೆ ಅಂತ. ಬಟ್ ಇಷ್ಟೊಂದು ಆಗೈತೆ ಅಂತ ಗೊತ್ತಿರಲಿಲ್ಲ. ಅದು ಏನು ನಾನೇನು ಬರೆದು ಕ್ರಿಯೇಟಿವ್ ಆಗಿ ಏನೋ ಲಿರಿಕ್ಸ್ ನಾನೇ ಬರೆದ್ಬಿಟ್ಟು ಆಡಿದ್ದೆಲ್ಲ. ಸ್ಕೂಲಲ್ಲಿ ಯಾವಾಗಲೂ ನಾವು ಆಡ್ತಿದ್ದದ್ದು ಮಕ್ಕಳೆಲ್ಲ ನಾವು ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದು ಆ ಟೈಮ್ಗೆ ತಲೆಗೆ ಬಂತು ಆಡಿದೆ, ಅದು ಹಂಗಾಗೈತೆ ಅಂತ ಗೊತ್ತೇ ಇರಲಿಲ್ಲ, ಆಚೆಗೆ ಬಂದಮೇಲೆ ಗೊತ್ತಾದದ್ದು. ಓಕೆ, ಈಗ ಎಲ್ರಿಗೂ ಒಂದು ಪ್ರಶ್ನೆ, ಕಾವ್ಯನ ಜೊತೆ ಅಷ್ಟು ಚೆನ್ನಾಗಿದ್ದೀರಾ? ಹೌದು, ಎಲ್ರಿಗೂ ಗೊತ್ತು ಬಿಗ್ ಬಾಸ್ ಅಂದ ತಕ್ಷಣ ಅಲ್ಲಿ ಆಗಿದ್ದೆಲ್ಲ ಆಮೇಲೆ ಮುಂದುವರಿಯಲ್ಲ ಅಂತ ಹೇಳಿ. ಕಾವ್ಯನ ಮದುವೆ ಆಗ್ತಾರ ಅಂತ? ಮೇಡಮ್, ಈಗ ಒಳ್ಳೆ ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗಿರ್ತೀವಿ ಅಷ್ಟೇ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕ್, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಗಿಲ್ಲಿ ಮನಸ್ಸು ಕದ್ದಿರೋ ಹುಡುಗಿ ಮದುವೆ ಯಾವಾಗ ಅಂತ? ಆದರೆ ಟೈಮ್ ಬರಲಿ. ಈಗೇನು ಯಾಕಂದ್ರೆ ಎಲ್ಲರೂ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ವಿಜಯ ಅನ್ನೋ ತರ ಇರುತ್ತೆ, ನೆಕ್ಸ್ಟ್ ನನ್ನ ಟಾರ್ಗೆಟ್ ಇದು ಅನ್ನೋ ತರ ಎಲ್ಲ ಇರುತ್ತೆ. ಇನ್ನೂ ಒಂದು ಮದುವೆ ಆಗ್ಬಿಡ್ಬೇಕು, ಸೆಟ್ಲ್ ಆಗ್ಬಿಡ್ಬೇಕು. ಇಲ್ಲ ಮೇಡಮ್, ಮದುವೆ ಆದರೆ ಸೆಟ್ಲ್ ಆಯ್ತೀವಿ ಅನ್ನೋದೆಲ್ಲ ಸುಳ್ಳು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೆಕ್ಸ್ಟ್ ಸಾಕಷ್ಟು ಸಿನಿಮಾಗಳಲ್ಲಿ ನಿಮಗೆ ಕಾಯ್ತಾ ಇದ್ದಾರೆ ಹೊರಗಡೆ, ಅದಂತೂ ಗೊತ್ತು. ಯಾವ ಥರ ಚೂಸ್ ಮಾಡ್ಕೊಂಡು ಹೋಗ್ತೀವಿ? ಅದೇ ಮೇಡಮ್, ಫಸ್ಟು ಬರಲಿ, ಇನ್ನೂ ಯಾವುದು ಬರಲಿಲ್ಲ, ಬಂದಮೇಲೆಲ್ಲ ಗೊತ್ತಾಗೋದು ಎಲ್ಲ. ಆ ಥರ ಏನೂ ಇಲ್ಲ ಮೇಡಮ್, ಚೆನ್ನಾಗಿ ಎಲ್ಲ ಸಿಂಕ್ ಆದರೆ ಮಾಡ್ಕೊ ಹೋಗೋದು ಅಷ್ಟೇ. ಜನ ಇಲ್ಲಿವರೆಗೂ ಪ್ರೀತಿ ತೋರಿಸೋರಲ್ಲ, ಅಷ್ಟೇ ಸಾಕು, ಇನ್ನೇನು ಬೇಡ. ಅಷ್ಟೇ. ಸರ್, ಇನ್ನೊಂದು, ನೀವು ಒಳಗಡೆ ಮನೇಲಿ ಇದ್ರಲ್ಲ, ಅವಾಗ ನಿಮ್ಮದು ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಎಷ್ಟು ಪ್ರೀತಿ ಕೊಟ್ಟರು ಗೊತ್ತಾ ನಿಮಗೆ? ಹೀರೋಗಿಂತ ಹೆಚ್ಚಾಗಿ ಒಬ್ಬ ಕಾಮಿಡಿಯನ್ನ ತುಂಬ ಇಷ್ಟಪಟ್ಟರು ಒಂದು ಕ್ಯಾರೆಕ್ಟರ್ ಅನ್ನೋದಾದರೆ ಅದು ಗಿಲ್ಲಿ ನಟ. ಆ ಸಂದರ್ಭದಲ್ಲಿ ನಿಮ್ಮನ್ನು ಎಷ್ಟು ಮೆರೆಸಿದ್ರು ಅನ್ನೋದು ಒಂದು ಐಡಿಯಾ ಬಂತಾ ನಿಮಗೆ? ಇಲ್ಲ ಮೇಡಮ್, ಸತ್ಯವಾಗ್ಲೂ ಗೊತ್ತಿರಲಿಲ್ಲ ನನಗೆ, ಯಾಕೆಂದರೆ ಒಳಗಿದ್ದಲ್ಲ ನಾನು. ರಿಲೀಸ್ ಆಗಿದ್ದದ್ದು ಗೊತ್ತಿಲ್ಲ ಸರಿಯಾಗಿ, ಇಂಥ ದಿನ ರಿಲೀಸು ಅಂತನೂ. ಡೆವಿಲ್ ಸಿನಿಮಾ ನನಗೆ ಒಳಗಡೆ ಹೋದಾಗಲೂ ಅಯ್ಯೋ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಯ್ತದೋ ಏನೋ ಮಧ್ಯೆ ನೆನಪಾಗೋದು. ಅಯ್ಯೋ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋನು ಥಿಯೇಟ್ರಲ್ಲಿ ನೋಡಬೇಕು. ದರ್ಶನ್ ಸರ್ ಸಿನಿಮಾ ಅಂದರೆ ದರ್ಶನ್ ಅಣ್ಣ ಸಿನಿಮಾ ಅಂದರೆ ಎಲ್ಲ ಥಿಯೇಟ್ರಿಗೆ ಬಂದು ಅಷ್ಟೊಂದು ಹೌಸ್ಫುಲ್ ಆಗಿರ್ತದೆ, ಥಿಯೇಟ್ರಲ್ಲಿ ನೋಡಬೇಕು ನಾನು ಅಂತ ನನಗೂ ಆಸೆ ಇತ್ತು. ಯಾಕೆಂದರೆ ಬಾಸ್ ಜೊತೆ ಮೊದಲನೇ ಸಿನಿಮಾ ಮಾಡಿದ್ದು ನಾನು. ಇವಾಗ ಈ ವಾರ ರಿಲೀಸ್ ಆಗ್ಬೋದು, ನೆಕ್ಸ್ಟ್ ತಿಂಗಳು ರಿಲೀಸ್ ಆಗ್ಬೋದು ಅಂತ ಒಳಗಡೆ ಹೋದಾಗ ಅಲ್ಲಿ ಒಳಗಡೆ ಹೋದಾಗ ಡೇಟು ಗೊತ್ತಾಗೋಲ್ಲ ಸರಿಯಾಗಿ ನಿಮಗೆ. ಆವಾಗ ಹಂಗೆ ಅನ್ನಿಸ್ತಾ ಇರೋದು. ಹೊರಗಡೆ ಬಂದಮೇಲೆ ಗೊತ್ತಾದದ್ದು ಸಿನಿಮಾ ನಮ್ಮದು ಎಲ್ಲ ಇಷ್ಟೆಲ್ಲ ರೀಚ್ ಆಗೈತೆ ಅಂತ. ಆಮೇಲೆ ಚೈತ್ರಕ ಅಂತ ಒಬ್ರು ಬಂದು ಅವ್ರ ಮಧ್ಯದಲ್ಲಿ ಬಂದು ಒಂದ್ಸಲ ಹೇಳ್ಬಿಟ್ಟು ಹೋಗಿದ್ರು, ಇಂದು ಸಿನಿಮಾ ನೋಡೋದು ಯಾವುದು ಅಂತ. ನನಗೂ ಅದೇ ಡೌಟು, ಆಮೇಲೆ ಗೊತ್ತಾಯ್ತು ಅಂತ. ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಆ ಚಡ್ಡಿ ಮತ್ತು ಬನಿಯನ್ ಬ್ರ್ಯಾಂಡು ಅನ್ನೋದು ಗೊತ್ತಾ? ನಿಮ್ಮ ಊರಿನವ್ರು ಸಿಕ್ಕಿದ್ರು, ಮಾತಾಡಿಸ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ರು ಊರಲ್ಲೂ ಹಿಂಗೆ ಹೋಗ್ತಿದ್ದ, ಹಿಂಗೆ ನಡೆದಾಡ್ತಿದ್ದ, ಆರಾಮಾಗಿರ್ತಿದ್ದ, ಅಲ್ಲೂ ಅದೇ ಥರ ಇದ್ದಾನೆ ಅವನು, ಹೆಂಗಿದ್ದಾನೋ ಹಂಗಿದ್ದಾನೆ ಅಂತ. ಅದೇ ಪ್ಲಸ್ ಆಯಿತು ಅಂತ ನಿಮ್ಗೆ. ಯಾಕೆ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು, ಆ ಥರ ಈ ಥರ ರೆಡಿ ಆಗಬೇಕು ಅನ್ನೋದು ಕೆಲವರಿಗೆ ಇರುತ್ತಲ್ಲ. ನಾನು ಕ್ಯಾಮ್ರಾ ಮುಂದೆ ಬರ್ತಿದ್ದೀನಿ, ನಾನು ಚೆನ್ನಾಗಿರಬೇಕು, ನಂಗೆ ಇಷ್ಟೊಂದು ಬಟ್ಟೆಗಳು ಬರ್ತಿದ್ದೀವಿ ಅಂದಾಗ ನೀವು ಯಾಕೆ ಸಿಂಪಲ್ ಆಗಿದೆ? ಅದೇ ಮೇಡಮ್, ಈಗ ನಿಮ್ಮ ಕ್ಯಾಮ್ರಾ ಅನ್ಸೋದು ಯಾವಾಗ ಅಂದರೆ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಮಾತ್ರ ಕ್ಯಾಮ್ರಾ ಫೀಲ್ ಆಗೋದು. ನಾನು ಫಸ್ಟು ಸ್ಟಾರ್ಟಿಂಗ್ ಹೋದಾಗ 2-3 ದಿನ ಹಂಗೆ ಇದ್ದದ್ದು, ಒಳ್ಳೆ ಡ್ರೆಸ್ ಹಾಕತ್ತಿದ್ದೆ, ಹಿಂಗೆ ಕೂತ್ಕೊತಿದ್ದೆ. ನನಗೆ ಕ್ಯಾಮ್ರಾ ನೋಡ್ರೆ ಭಯ ಆಗೋದು. ಅಯ್ಯೋ ಕ್ಯಾಮ್ರಾ ಐತೆ ಇರಪ್ಪ, ಸರಿಯಾಗಿ ಕೂತ್ಕವ, ಹಿಂಗೆ ಮಲಿಕಂದ್ರೆ ಅಯ್ಯೋ ಕ್ಯಾಮ್ರಾ ಐತೆ ಇರಪ್ಪ, ಇಲ್ಲಿ ಮಲಿಕಂದ್ರೆ ಅಯ್ಯೋ ಇಲ್ಲಿ ಕ್ಯಾಮ್ರಾ ಐತೆ ಅನ್ಸೋದು. ಒಂದು 2 ದಿನ 3 ದಿನ ಅಷ್ಟೇ. ಅದು ನೀವು ನಾಟಕ ಎಷ್ಟು ಅಂತ ಮಾಡೋಕ್ಕಾಯ್ತದೆ? ಯಾರು ಏನಾರು ಅನ್ಕಲ್ಲ, ನಾನು ಹೆಂಗಿದೆ ಏನು 100-120 ದಿನ ನಾಟಕ ಮಾಡ್ತೀನಿ 24 hours ಅಂದರೆ ಯಾವನ ಕೈಲಿ ಆಯ್ತದ? ಯಾರ ಕೈಲೂ ಆಗೋದಿಲ್ಲ ಅದು. ಅದಕ್ಕೆ ಇನ್ನು ಆಗೋದಿಲ್ಲ. ನಾನು ಹೆಂಗಿದ್ದೀನಿ ಹಂಗೆ ಇದ್ಬಿಡುವ.
ಜನ ಇಷ್ಟಪಟ್ಟರೆ ಇಷ್ಟಪಡ್ತಾರೆ, ಇಲ್ಲಾಂದ್ರೆ ಇಲ್ಲ ಅನ್ಕೊಂಡು. ಬಟ್ ಇಷ್ಟೊಂದೆಲ್ಲ ಇದು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಫ್ಯಾನ್ಸು ಸಂಪತ್ತಿಗೆ ಸವಾಲ್ ಅಂತ ಒಂದು ನಿಮ್ಮದು ಕೊಡ್ಲಿ ಇಟ್ಕೊಂಡು ರಾಜ್ಕುಮಾರ್ ಅವ್ರದ್ದು ಒಂದು ಟ್ರೋಲ್ ಮಾಡಿದ್ರು. ನಿಮಗೆಲ್ಲ ಗೊತ್ತಿಲ್ಲ ಅನ್ಕೋತೀನಿ, ನೆಕ್ಸ್ಟ್ ನೀವು ನೋಡ್ತೀರಾ ನಗ್ತೀರಾ ಅನ್ಸುತ್ತೆ. ಯಾಕಂದರೆ ಅಶ್ವಿನಿ ಅವರ ವಿರುದ್ಧ ಅದು ನಿಮಗೆ ಕೇಳಿದ್ರೆ ನಿಜಕ್ಕೂ ಎಕ್ಸೈಟ್ ಆಗ್ತೀರಾ. ಆಮೇಲೆ ನಿಮ್ಮ ಅಪೋಸಿಟ್ ಅಶ್ವಿನಿ ಅವ್ರು ಬರ್ತಾರೆ ಅಂದ್ಕೊಂಡಿದ್ದೆ. ಅವರು ಬರ್ತಾರೆ ಅನ್ಕೊಂಡಿದ್ದೆ. ರಕ್ಷಿತಾ ಬರ್ಬೋದು, ಕಾವ್ಯ ಬರ್ಬೋದು, ನನಗೆ ಗೊತ್ತಿರಲಿಲ್ಲ ಮೇಡಮ್. ಆ ಟೈಮಲ್ಲಿ ಈಗ ಹೆಂಗಿರ್ತದೆ ಅಂದರೆ ಟಾಪ್ 6 ಹಿಂಗೆ ಚೇರಲ್ಲಿ ಕೂತಿರ್ತಾರಲ್ಲ, ನಿಂಗೆ ಚೇರಲ್ಲಿ ಕೂರ್ಸಿರ್ತಾರೆ ಟಾಪ್ 6 ಒಳಗಡೆ. ನಿಮ್ಗೆ ಹೆಂಗೆ ಅನಿಸ್ತೈತೆ, ಬೆಂಕಿ ಮೇಲೆ ಕೂತಿರ್ತಾರೆ ಫೀಲ್ ಆಯ್ತಾ ಇರ್ತದೆ. ಕೂತ್ಕೊಳ್ಳೋಕ್ಕೂ ಆಗೋಲ್ಲ, ಎದ್ದೇಳೋಕ್ಕೂ ಆಗೋಲ್ಲ, ಹಂಗೆ ಫೀಲ್ ಆಯ್ತಾ ಇರ್ತದೆ. ನೀವು ಎದೆ ಬಡ್ತಾ ಜಾಸ್ತಿ ಆಯ್ತಾ ಇರ್ತದೆ, ಒಂದೊಂದು ಆಯ್ತಿದಂಗೆ. ಅಯ್ಯಪ್ಪ ಹೇಳೋಕ್ಕಾಗಲ್ಲ ಬಾಯಲ್ಲಿ. ನಿಮ್ಗೊಂದ್ಸಲ ಅನುಭವ ಆದರೂ ಗೊತ್ತಾಯ್ತದೆ ನಿಮ್ಗೆ. ಅನುಭವ ಮಾಡಿಸಿ ಮಾಡ್ತಾರೆ. ಆಯಿತು, ಓಕೆ, ಒಳ್ಳೇದಾಗಲಿ ಸರ್ ನಿಮಗೆ. ಸೊ ಫ್ಯೂಚರ್ ಅಂತೂ ಚೆನ್ನಾಗಿ ಅದ್ಭುತವಾಗಿ ಬ್ರೈಟ್ ಅಂತೂ ಕಾಣ್ತಾ ಇದೆ. ಹಾಗೇನೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಅಷ್ಟೇ.